ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಪರಿಷತ್ ಎಲೆಕ್ಷನ್ ಅಲ್ಲಿ ದೋಸ್ತಿಗಳಿಗೆ ಮುಖಭಂಗ ಆಗಿದೆ. ಕಾಂಗ್ರೆಸ್ 5 ಸೀಟ್ಗಳನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿ 2, ಜೆಡಿಎಸ್ಗೆ ಅತ್ಯಂತ ಹೀನಾಯ ಸೋಲು. ಇದರ ಪರಿಣಾಮ ಏನು? ದೋಸ್ತಿ ಇರುತ್ತಾ ಹೋಗುತ್ತಾ? ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಗಟ್ಟಿ ಆಗುತ್ತಾ ಅಥವಾ ಉರುಳುತ್ತಾ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವೀಕ್ಷಕರೇ, ಪರಿಷತ್ ಚುನಾವಣೆ ಈ ಹಿಂದಿಗಿಂತಲೂ ಕೂಡ ಒಂದಿಷ್ಟು ರೋಚಕವಾಗಿತ್ತು. ಕಾಂಗ್ರೆಸ್ 5ನೇ ಅಭ್ಯರ್ಥಿ, ಸಂಖ್ಯಾಬಲ ಇಲ್ದಿದ್ರೂ ಕೂಡ ಜೆಡಿಎಸ್ನ ಅಭ್ಯರ್ಥಿ, ಜೊತೆಗೆ ಬಿಜೆಪಿಯ 2 ಅಭ್ಯರ್ಥಿಗಳು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಅಂತಿಮವಾಗಿ ರಿಸಲ್ಟ್ ಬಂತು. ಕ್ರಾಸ್ ವೋಟಿಂಗ್ ಆಗಿದೆ ಕಾಂಗ್ರೆಸ್ ಪರವಾಗಿ. ಬಿಜೆಪಿಯ ಶಾಸಕರು ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಜೆಡಿಎಸ್ನ ಶಾಸಕರು ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ರಿಸಲ್ಟ್ ನಿಂದ ಕಾಂಗ್ರೆಸ್ನ ಶಕ್ತಿ ಗೊತ್ತಾಗಿದೆ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಈ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಇಡೀ ದೇಶಕ್ಕೆ ಗೊತ್ತಾಗಿದೆ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸಮರ್ಥರು ಎಲೆಕ್ಷನ್ ಅಂತ ಬಂದ್ರೆ ಅಂತ ಹೇಳಿ. ಆದ್ರೆ ಇದೇ ಸಂದರ್ಭದಲ್ಲಿ ಅತಿ ದೊಡ್ಡ ದೌರ್ಬಲ್ಯ ಒಂದು ಬಟ್ಟಾ ಬಯಲಾಗಿದೆ. ಅದು ಏನು ಅಂತ ಹೇಳಿದ್ರೆ, ದೋಸ್ತಿಗಳ ನಡುವೆ ಸಮನ್ವಯ ಇಲ್ಲ. ದೋಸ್ತಿಗಳು ಬಿಜೆಪಿ ಜೆಡಿಎಸ್ ತುಂಬಾ ಗಟ್ಟಿಯಾಗಿದ್ರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬಹುದು ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆಗಳಿತ್ತು. ಬಟ್ ನಿನ್ನೆಯ ರಿಸಲ್ಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಚಾನ್ಸೇ ಇಲ್ಲ. ಈ ದೋಸ್ತಿಗಳ ನಡುವೆ ಒಗ್ಗಟ್ಟಿಲ್ಲ. ಯಾಕೆ ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ, ನೋಡಿ, ದೋಸ್ತಿ ಅಂತ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ದೋಸ್ತಿ ಆಗಿತ್ತು 19ರಲ್ಲಿ. ಬಟ್ ಅದು ವರ್ಕೌಟ್ ಆಗ್ಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಬಿಜೆಪಿ ಜೆಡಿಎಸ್ ನ ದೋಸ್ತಿ ಒಂದು ರೀತಿಯಾಗಿ ವರ್ಕೌಟ್ ಆಗಿತ್ತು 24ರಲ್ಲಿ. ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ದೋಸ್ತಿ ಅಂದ್ರೆ ಜೆಡಿಎಸ್ ಬಿಜೆಪಿ 12 ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿತು. ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಭಯ ಅಥವಾ ಥ್ರೆಟ್ ಅನ್ನ ಈ ದೋಸ್ತಿ ಹುಟ್ಟು ಹಾಕಿತ್ತು. ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ, ಈ ದೋಸ್ತಿ ಗಟ್ಟಿಯಾಗಿಲ್ಲ ಅಂತ ಗೊತ್ತಾಗಿದೆ. ಒಂದು, ಬಿಜೆಪಿಯ ಶಾಸಕರು ಜೆಡಿಎಸ್ಗೆ ಓಟ್ ಹಾಕ್ಬೇಕಿತ್ತು, ಅದಾಗ್ಲಿಲ್ಲ. ಅದೇ ಸಂದರ್ಭದಲ್ಲಿ ಜೆಡಿಎಸ್ ಅಲ್ಲಿರುವಂತಹ ಶಾಸಕರು ಜೆಡಿಎಸ್ ನ ಅಭ್ಯರ್ಥಿಗೆ ಓಟ್ ಹಾಕಿಲ್ಲ, ಕ್ರಾಸ್ ವೋಟಿಂಗ್ ಆಗಿದೆ. ಇದು ಏನ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಬಿಜೆಪಿಯ ಶಾಸಕರ ಮೇಲೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವ್ರಿಗೂ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವ್ರಿಗೂ ಹಿಡಿತಾ ಇಲ್ಲ ಅನ್ನೋದು ಮೇಲ್ನೋಟು ಗೊತ್ತಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಜೆಡಿಎಸ್ ಅಂದ್ರೆ ನಾನಂದ್ರೆ ಜೆಡಿಎಸ್ ನ ಫೇಸ್ ನಾನೇ ಅಂತ ಹೇಳ್ಕೊಳ್ಳುವಂತಹ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಶಾಸಕರ ಮೇಲಿನ ಹಿಡಿತವನ್ನ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ. ಈ ಪರಿಸ್ಥಿತಿಯನ್ನ ಡಿ ಕೆ ಶಿವಕುಮಾರ್ ಅವರು ಎನ್ಕ್ಯಾಶ್ ಮಾಡಿಕೊಂಡ್ರು. ತಮ್ಮ ಆಪೋಸಿಟ್ ಇರುವಂತಹ ಅಂದ್ರೆ ವಿರೋಧ ಪಕ್ಷಗಳಲ್ಲಿರುವಂತಹ ಈ ನಾಯಕತ್ವದ ಕೊರತೆಯನ್ನ ಡಿ ಕೆ ಶಿವಕುಮಾರ್ ಅವರು ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಪರಿಷತ್ ಎಲೆಕ್ಷನ್ ಅಲ್ಲಿ ಗೆದ್ರು. ವಾಟ್ ನೆಕ್ಸ್ಟ್? ಮೊದಲ ಪ್ರಶ್ನೆ ಏನು ಅಂದ್ರೆ, ಮೈತ್ರಿ ಉಳಿಯುತ್ತಾ ಉರುಳುತ್ತಾ? ಮೈತ್ರಿ ಇರುತ್ತಾ ಇಲ್ವೋ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಆನ್ಸರ್ ಕೊಟ್ಟಿದ್ದಾರೆ. ಮೈತ್ರಿ ಇರುತ್ತೆ, ಮೈತ್ರಿ ಇರುತ್ತೆ ಸರಿ, ಬಟ್ ವರ್ಕೌಟ್ ಆಗುತ್ತಾ ಅನ್ನುವ ಪ್ರಶ್ನೆ ಬಂದಿದೆ. ಯಾಕೆ ವರ್ಕೌಟ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಅಂತ ಹೇಳಿದ್ರೆ, ದೋಸ್ತಿ ಆದಾಗ ಈ ಬಡ ನಾಯಕರು ಅಂದ್ರೆ ದೊಡ್ಡ ದೊಡ್ಡ ಲೀಡರ್ಸ್ ಇರ್ತಾರಲ್ವಾ, ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರು ಅಂದ್ರೆ ಅಮಿತ್ ಶಾ, ನರೇಂದ್ರ ಮೋದಿ ಅವರು, ಮೇಲ್ನೋಟಕ್ಕೆ ಈ ಮ್ಯಾಥ್ಸ್ ವರ್ಕೌಟ್ ಆಗುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಜೆಡಿಎಸ್ ಇರುವಂತಹ ಸ್ಟ್ರೆಂತ್ ಅಂದ್ರೆ ಅಕೌಂಟ್ ಮತ್ತೆ ಅವ್ರಿಗಿರುವಂತಹ ವೋಟ್ ಶೇರ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 20, ಬಿಜೆಪಿಯ ವೋಟ್ ಶೇರ್ ನೋಡಿದ್ರೆ ಹೆಚ್ಚು ಕಡಿಮೆ 38-36 ಇರುತ್ತೆ. ಎರಡು ಮಿಕ್ಸ್ ಆದ್ರೆ 50+ ಅಂದ್ರೆ 50% ವೋಟ್ ಶೇರ್ ಈ ಮೈತ್ರಿಗೆ ಬರುತ್ತೆ. ಇದು ಮ್ಯಾಥ್ಸ್ ಇದು. ಬಟ್ ರಾಜಕಾರಣ ಯಾವತ್ತೂ ಕೂಡ ಮ್ಯಾಥ್ಸ್ ಅಲ್ಲ, ಅದು ಕೆಮಿಸ್ಟ್ರಿ. ಮುಖ್ಯವಾಗಿ ಗ್ರೌಂಡ್ ಲೆವೆಲ್ ಇರುವಂತಹ ಈ ಕಾರ್ಯಕರ್ತರ ನಡುವೆ ಕೆಮಿಸ್ಟ್ರಿ ವರ್ಕೌಟ್ ಆಗ್ಬೇಕಾಗುತ್ತೆ. ಬಟ್ ಆ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ. ಮುಖ್ಯವಾಗಿ ಶಾಸಕರ ನಡುವೆನೆ ಈ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಪರಿಷತ್ತಲ್ಲಿ ಸೋಲಾಗಿದೆ. ಇನ್ನು ಕಾರ್ಯಕರ್ತರ ವಿಚಾರಕ್ಕೆ ಬಂದ್ರೆ ಅದು ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಮೈತ್ರಿ ಇರುತ್ತೆ, ಬಟ್ ವರ್ಕೌಟ್ ಆಗುತ್ತಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಸೆಕೆಂಡ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಇರುತ್ತೋ ಇಲ್ಲವೋ ಅಂತ ಹೇಳಿ. ಯಾಕೆ?
ನೋಡಿ, ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿಯಲ್ಲೇ ಒಂದಿಷ್ಟು ಅಸಮಾಧಾನ ಇದೆ, ಒಂದಿಷ್ಟಲ್ಲ ಜಾಸ್ತಿನೇ ಅಸಮಾಧಾನ ಇದೆ. ಸೀನಿಯರ್ ಲೀಡರ್ಗಳು ಕೂಡ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ JDS ಜೊತೆಗೆ ಮೈತ್ರಿಯ ಕಾರಣಕ್ಕಾಗಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಉಳಿದುಕೊಂಡ್ರೆ ಮುಂದೆ ಮೈತ್ರಿಯಲ್ಲೂ ಕೂಡ ಸಮನ್ವಯತೆ ಸಾಧಿಸೋಕೆ ಆಗಲ್ಲ ಅನ್ನುವಂತ ಅಭಿಪ್ರಾಯ ಸ್ವತಃ ಬಿಜೆಪಿ ನಾಯಕರಲ್ಲೇ ಇದೆ. ಇದೇ ಕಾರಣಕ್ಕಾಗಿ ಅಧ್ಯಕ್ಷರ ಬದಲಾವಣೆಯನ್ನ ಕೇಳ್ತಾ ಇದ್ದಾರೆ. ಸೊ ಅಂತೂ ಇಂತೂ ಚಿತ್ರದುರ್ಗದಲ್ಲಿ ಅತಿ ದೊಡ್ಡ ಸಮಾವೇಶವನ್ನ ಮಾಡಿ ತಮ್ಮ ಅಧ್ಯಕ್ಷ ಸ್ಥಾನವನ್ನ ಉಳಿಸ್ಕೊಳ್ಳೋಕೆ BY ವಿಜಯೇಂದ್ರ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡಿದ್ರು. ಮೊನ್ನೆ ಒಂದಿಷ್ಟು ವರಿಷ್ಠರು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಆಲ್ಮೋಸ್ಟ್ ನಾನೇ ಕಂಟಿನ್ಯೂ ಆಗ್ತೀನಿ ಅನ್ನುವಂತ ನಿರೀಕ್ಷೆ ಅಥವಾ ವಿಶ್ವಾಸದಲ್ಲಿ ವಿಜಯೇಂದ್ರ ಅವರು ಇದ್ರು. ಬಟ್ ಆ ವಿಶ್ವಾಸಕ್ಕೆ ದೊಡ್ಡ ಪೆಟ್ಟೇನು ಅಂತ ಹೇಳಿದ್ರೆ ಪರಿಷತ್ ಎಲೆಕ್ಷನ್ ಅಲ್ಲಿ ಕ್ರಾಸ್ ವೋಟಿಂಗ್. ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪಕ್ಷದಲ್ಲಿ ಮತ್ತು ಪಕ್ಷದ ಶಾಸಕರಲ್ಲಿ ಹಿಡಿತವನ್ನ ಸಾಧಿಸಿಲ್ಲ ಅಥವಾ ಆ ಭರವಸೆಯನ್ನ ಮೂಡಿಸಿಲ್ಲ ಅನ್ನೋದು ಮೇಲ್ನೆಟ್ಟು ಗೊತ್ತಾಗ್ತಾ ಇದೆ. 100% ಅನಾನುಭವ ಅಂದ್ರೆ ಅನುಭವದ ಕೊರತೆ ಕಾಣ್ತಾ ಇದೆ ವಿಜೇಂದ್ರ ಅವರಿಗೆ. ಸೊ ಅವರ ಅಧ್ಯಕ್ಷಗಿರಿ ಕೂಡ ಈಗ ಪ್ರಶ್ನಾರ್ಥಕ ಚಿಹ್ನೆ. ಹಾಗಾದ್ರೆ ಈ ರಿಸಲ್ಟ್ಗೆ ಅಥವಾ ಈ ಮುಖಭಂಗಕ್ಕೆ ಯಾರು ಕಾರಣ? ಇದು ಮೂರನೇ ಪ್ರಶ್ನೆ. ಈ ರೀತಿಯ ದೋಸ್ತಿಯ ಮುಖಭಂಗಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಕಾರಣ ಅಂತ ವಿಶ್ಲೇಷಣೆ ನಡೀತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಈ JDS ಅಭ್ಯರ್ಥಿಯನ್ನ ಹಾಕದಂತಹ ಸಂದರ್ಭದಲ್ಲಿ ದೋಸ್ತಿ ಪಕ್ಷಗಳು ಅಂದ್ರೆ ಬಿಜೆಪಿ JDS ಒಂದು ಸಮನ್ವಯ ಸಮಿತಿಯನ್ನ ಮಾಡಿಕೊಂಡು ಒಂದು ಸಭೆಯನ್ನ ನಡೆಸಿ ಶಾಸಕರನ್ನ ವಿಶ್ವಾಸ ಅಂದ್ರೆ ಬಿಜೆಪಿ ಶಾಸಕರನ್ನ ವಿಶ್ವಾಸ ಪಡೆಯೋದು, JDS ಶಾಸಕರ ವಿಶ್ವಾಸವನ್ನ ಪಡೆಯಬೇಕಾಗಿತ್ತು. ಬಟ್ ಎಲ್ಲೂ ಕೂಡ ಈ ಅಭ್ಯರ್ಥಿಯನ್ನ ಗೋವಿಂದರಾಜು ಅವರನ್ನ ಘೋಷಣೆ ಮಾಡಿದ ನಂತರ ಕುಮಾರಸ್ವಾಮಿ ಅವರಾಗಿರ್ಲಿ ವಿಜೇಂದ್ರ ಅವರಾಗ್ಲಿ ಒಟ್ಟಾಗಿ ಕೂತ್ಕೊಂಡು ಸಭೆಯನ್ನ ಮಾಡಲಿಲ್ಲ. ಅಶೋಕ್ ಅವರು ಕೂಡ ಒಟ್ಟಾಗಿ ಕೂತ್ಕೊಂಡು ಸಭೆ ಮಾಡಲಿಲ್ಲ. ಸೊ ಈ ಇಬ್ಬರ ನಡುವೆ ಅಥವಾ ಈ ಎರಡೂ ಪಕ್ಷಗಳ ನಡುವೆ ಕಮ್ಯುನಿಕೇಶನ್ ಗ್ಯಾಪ್ ಕಾಣಿಸ್ತಾ ಇತ್ತು. ವಿಜೇಂದ್ರ ಅವರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು 15 ದಿನಗಳಿಂದ ನನಗೆ ಕಾಲ್ ಮಾಡಿದ್ರು, ಈ ತರ ನಮ್ಮ ಅಭ್ಯರ್ಥಿಯನ್ನ ಹಾಕ್ತಾ ಇದೀವಿ ಅಂತ ಹೇಳಿದ್ರು, ಅಷ್ಟೇನೆ ಅಂತ ಹೇಳಿದ್ರು. ಸೊ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಒಂದು ದೊಡ್ಡ ಕಮ್ಯುನಿಕೇಶನ್ ಗ್ಯಾಪ್ ಕಾಣಿಸ್ಕೊಂಡಿದೆ ಅಂತ ಹೇಳಿ. ಸೊ ಈ ಕಮ್ಯುನಿಕೇಶನ್ ಗ್ಯಾಪ್ಗೆ ಏನ್ ರೀಸನ್ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕರೆಕ್ಟ್ ಆಗಿ ಇವ್ರು ಕಮ್ಯುನಿಕೇಟ್ ಮಾಡಿಲ್ವೋ ಅಥವಾ ಇವರೇ ಸ್ವತಃ ಹೋಗಿಲ್ವೋ ಗೊತ್ತಾಗ್ತಾ ಇಲ್ಲ. ಬಟ್ ಕಮ್ಯುನಿಕೇಶನ್ ಗ್ಯಾಪ್ ಕಾಣಿಸ್ತಾ ಇದೆ. ಮತ್ತೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ಹೌದು ಗೊತ್ತಿತ್ತು ನಮ್ಗೆ ನಮ್ಮ ಅಭ್ಯರ್ಥಿ ಸೋಲ್ತಾನೆ ಅಂತ ಗೊತ್ತಿದ್ದು ಯಾಕೆ ಅಖಾಡಕ್ಕೆ ಹೋದ್ರು ಅಂತ ಒಂದು ಪ್ರಶ್ನೆ. ಮತ್ತೆ ಸೋಲು ಗೆಲುವು ಸಾಮಾನ್ಯವಾಗಿರುತ್ತೆ. ಬಟ್ ಇಲ್ಲಿ ಸೋತ್ರು ಕೂಡ ಈ ದೋಸ್ತಿಯ ಬಗ್ಗೆ, ನಾಯಕತ್ವದ ಬಗ್ಗೆ ಮತ್ತೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಏನೋಗಿದೆ ಅಂದ್ರೆ ಈ ದೋಸ್ತಿಗೆ ಮುಖಭಂಗ, ಹೀನಾಯ ಸೋಲು, ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ. ಸೊ ಈ ನರೇಟಿವಿಟಿಯ ಬಿಲ್ಡ್ ಆಗಿದೆಯಲ್ವಾ ಅಥವಾ ಈ ರೀತಿಯ ಸಂದರ್ಭ ಪರಿಸ್ಥಿತಿ ಇದೆಯಲ್ವಾ ಇದಕ್ಕೆ ಕುಮಾರಸ್ವಾಮಿ ಅವರೇ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಇರೋದು ಇಷ್ಟ ಇಲ್ಲ. ಕಾರಣ ಏನಂದ್ರೆ ಮುಂದೊಂದು ದಿನ ಸೀಟು ಹಂಚಿಕೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಸೀಟು ಹಂಚಿಕೆ ಬಂದಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ಚೌಕಾಸಿ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಈ ಮೈತ್ರಿ ವರ್ಕೌಟ್ ಆಗಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಹೇಳುವ ರೀತಿಯಲ್ಲಿ ಅಥವಾ ಕುಮಾರಸ್ವಾಮಿ ಅವರ ಮಾತಿಗೆ ಹೂಗುಟ್ಟಿ ಅವರ ಜೊತೆ ಹೋಗುವಂತಹ ಬಿಜೆಪಿ ಅಧ್ಯಕ್ಷ ಬೇಕಾಗ್ತಾನೆ. ಬಟ್ ವಿಜೇಂದ್ರ ಆ ರೀತಿಯ ಕ್ಯಾರೆಕ್ಟರ್ ಅಲ್ಲ. ಸೊ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿಯೋದು ಕೂಡ ಕುಮಾರಸ್ವಾಮಿ ಅವರಿಗೆ ಅಡ್ವಾಂಟೇಜ್ ಆಗಿದೆ ಅಥವಾ ಆಗುತ್ತೆ. ಕುಮಾರಸ್ವಾಮಿ ಅವರು ಕೂಡ ಅದೇ ಬೇಕಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅಲ್ಟಿಮೇಟ್ ಆಗಿ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗಿದೆ. ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಅಥವಾ ಅಧ್ಯಕ್ಷದ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ, ದೋಸ್ತಿಯ ಪಕ್ಷ ಒಂದು ಪ್ರಶ್ನಾರ್ಥಕ ಚಿಹ್ನೆ. ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.